ಗೈಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಇವತ್ತು ನಾವು ಸವನದುರ್ಗ ಅನ್ನೋ ಒಂದು ಹಿಲ್ಸಿಗೆ ಹೊಂಟೀನಿ. ಸೊ ಇದು ಬೆಂಗಳೂರಿಂದ ಅಪ್ರಾಕ್ಸಿಮೇಟ್ಲಿ ಒಂದು 50 ಕಿಲೋಮೀಟರ್ ಆಗುತ್ತೆ. ನಿಮ್ಗೆ ಒಂದು 2-3 ಕಿಲೋಮೀಟರ್ ಹೆಚ್ಚು ಕಡಿಮೆ ಆಗುತ್ತೆ. ಸೊ ನೀವು ರೂಟ್ ಏನಾದರೂ ಚೇಂಜ್ ಮಾಡಿದ್ರಿ ಅಂದ್ರೆ ಸೊ ಅದನ್ನು ಬಿಟ್ಟರೆ ನಿಮಗೆ 50 ಕಿಲೋಮೀಟರ್ ಆಗುತ್ತೆ ಗೈಸ್. ಪೆಟ್ರೋಲ್ 2 ಪಾಯಿಂಟ್ ಅಷ್ಟೇ ಐತಿ. ಮೇ ಬಿ 2 ಲೀಟ್ರ್ 2 ಪಾಯಿಂಟ್ ಅಂದ್ರೆ ನನ್ನ ಪ್ರಕಾರ 2 ಲೀಟ್ರ್ ಐತೆ ಅನ್ಸುತ್ತೆ. ಪೆಟ್ರೋಲ್ ಅಂತ ಹಾಕೋಬೋದು. ಈ ಫ್ಲ್ಯಾಗ್ ಹಾಕಿದೆ ಹೊಸದಾಗಿ. ಸೊ ಫ್ಲ್ಯಾಗ್ ಹಾಕಿದ್ದಿಲ್ಲ. ಸೊ ಇದು ಫಸ್ಟ್ ಟೈಮ್ ನನ್ನ ಬೈಕಿಗೆ ಥರ ತಗ್ತಿದ್ದೆ. ಮೊನ್ನೆ ತೊಗೊಂಡಿದ್ದೆ, ಒಂದು ತಿಂಗಳಾಯ್ತು ಆಲ್ಮೋಸ್ಟು. ಎಲ್ಲಾದರೂ ರೈಡಿಗೆ ಹೋದ್ಮೇಲೆ ಹಾಕ್ಬೇಕಂತೇಳಿ ಹಾಕಿದ್ದಿಲ್ಲ. ಸೊ ಹೆಂಗೆ ಅನ್ಸಾತೈತೆ ಅಂತೇಳಿ ಕಾಮೆಂಟ್ ಮಾಡಿರಿ ಗೈಸ್. ಇಲ್ಲೇ ಪೆಟ್ರೋಲ್ ಹಾಕೊಂಡ್ಬಿಡೋಣಂತ. ಮುಂದೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. 430. ಹಾಂ ಗೈಸ್, ನೀವು ಇದೇ ನೋಡತ್ತಿರಲ್ಲ, ಇದು ಮಾಗಡಿ ರಸ್ತೆ. ಇದು ಈ ದೊಡ್ಡ ಗಾಡಿ ಬಂದ್ಬಿಟ್ರೆ ಯಾವ ಗಾಡಿನೂ ಹೋಗಲ್ಲ ಗೈಸ್. ಈಗಿನ ಈಗಿನ ಟೈಮ್ದಾಗಿರುವಂಥ ಮದುವೆಗಳು ಹೆಂಗಾಗ್ಯಾವ ಅಂದ್ರೆ, ಮ್ಯಾರೇಜ್ ಹೆಂಗಾಗೈತಿ ಅಂದ್ರೆ, ಸೊ ನಿಮ್ಗೆ ಹೊಲ ಇರಬೇಕು, ಹೊಲ ಜೊತೆಗೆ ನೌಕರಿ ಇರಬೇಕು, ಮನೆ ಇರಬೇಕು ಅಂದ್ರೆ ನಿಮಗೆ ಹೆಣ್ಣು ಸಿಗ್ತಾವ. ಇಲ್ಲಾಂದ್ರೆ ಹೆಣ್ಣು ಸಿಗಂಗಿಲ್ಲ ನಿಮಗೆ. ಯಾಕಂದ್ರೆ ಇದೊಂದು ನೀವು ಎಲ್ಲರ ಕೇಳಿರೋಕ್ಕೆ ಸಾಧ್ಯನೇ ಇಲ್ಲ. ಹುಡುಗ ಮನಸ್ಸು ಹೆಂಗೈತ್ರಿ, ಹುಡುಗನ ಮನಸ್ಸು ಹೆಂಗೈತಿ, ಹುಡುಗ ನೋಡೋಕೆ ಚಲೋ ಅದಾನೇನ, ಹುಡುಗನ ಮನಸ್ಸು ಹೆಂಗೈತಿ, ಹುಡುಗ ನನ್ನ ಮಗಳನ್ನ ಚಲೋ ತಂಗಿ ನೋಡ್ಕೊತಾನ ಅಂತೇಳಿ ಇಂಥವು ಏನೂ ಕೇಳಂಗಿಲ್ಲ, ಇಂಥವು ಏನೂ ಇರಂಗಿಲ್ಲ ಗೈಸ್. ಸೊ ಅವ್ರು ನೋಡೋದು ಒಂದೇ, ನಿಮ್ಮ ಆಸ್ತಿ, ನಿಮ್ಮ ಮನೆ, ನಿಮ್ಮ ಹೊಲ, ನಿಮ್ಮ ಜಾಬ. ಸೊ ಇದು ಇಂಪಾರ್ಟೆಂಟ್ ಆಗ್ತೈತೆ ಅವರಿಗೆ. ಸೊ ಹುಡುಗ ಚಲೋ ಅದಾನಂತ ಹೇಳಿ ನಿಮಗೆ ಯಾವುದೇ ಕಾರಣಕ್ಕೂ ಕೇಳಿ ಕೊಟ್ಟೋಗಂಗಿಲ್ಲ. ನಿಮ್ದು ಆಸ್ತಿ ಒಂದಿದ್ರೆ ಸಾಕು. ಅಕ್ಕಾದ್ ನೀ ಹೆಲ್ಮೆಟ್ ಹಾಕಿಯಲ್ಲ, ಅದು ನೀ ಕೆಳಗೆ ಬೀಳ್ತೈತೆ ಮೊದಲ ಬೀಳ್ತೈತೆ ಅದು ಹೆಲ್ಮೆಟ್. ಗೈಸ್ 20 ಕಿಲೋಮೀಟ್ರ್ ಉಳ್ದೈತಿ. ಇನ್ನೇನು ಭಾಳ ದೂರ ಉಳಿದಿಲ್ಲ. ಓನ್ಲಿ 20 ಕಿಲೋಮೀಟರ್ಸ್. ವ್ಯೂ ಪಾಯಿಂಟ್ ನೋಡತ್ರಿ ಹೆಂಗಿದೆ. ಸೊ ವೆದರ್ ಈಗೇನಾದ್ರು ಚಲೋ ಐತಿ, ಬಿಸಿಲು ಐತಿ. ಸೊ ಈವ್ನಿಂಗ್ ಬರ್ಬೇಕಾದ್ರೆ ಮಳೆ ಆಗದೆ ಇದ್ರೆ ಸಾಕು. ಅಂದ್ರೂ ವಾ ಏನು ರೋಡ್ ರೀ, ಏನು ವ್ಯೂ ಪಾಯಿಂಟ್, ನೆಕ್ಸ್ಟ್ ಲೆವೆಲ್ ಐತಿ. ಇದು ಅಡಿಕೆ ಮರ ಅಲ್ಲ, ಅಡಿಕೆ ಮರ ಅನ್ಕೋತೀನಿ ಗೈಸ್. ನಿಮಗೆ ನೆನಪಿರಲಿ, ಸೊ ನಾನು ಹೊರಟಿದ್ದು ಸವನದುರ್ಗ ಹಿಲ್ಸ್ಗೆ. ಸೊ ಭಾರಿ ಮಸ್ತ್ ಐತೆ ಅಂತೇಳಿ ಹೇಳ್ಯಾರ. ನೋಡೋಣಂತ ಅಲ್ಲಿದ್ದು ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ. ಸೊ ಮನೆ ಬಿಟ್ಟು ಬಂದೀವಂದ್ರೆ ಈ ಥರ ಒಂದು ನಿಮಗೆ ವ್ಯೂ ಪಾಯಿಂಟ್ ನೋಡೋಕೆ ಸಿಗ್ತಾವೆ ನೋಡ್ರಿ. ನಾವು ಮೊಬೈಲ್ ಯೂಸ್ ಮಾಡ್ಬಿಡೋಣ ಹೊಡಿಬೇಕಾದ್ರೆ, ರೈಡ್ ಮಾಡ್ಬೇಕಾದ್ರೆ ಯಾವಾಗಲೂ ಮೊಬೈಲ್ ಯೂಸ್ ಮಾಡ್ಬಿಡೋದು. ಯಾಕಂದ್ರೆ ಒಂದು ಸಾರಿ ಮಿಸ್ ಆಯ್ತಂದ್ರೆ ಜೀವಕ್ಕೆ ಕೂತು. ನಿಮ್ಗೆ ಏನಾರ ಹಂಗೆ ಎಮರ್ಜೆನ್ಸಿ ಇದ್ರೆ ಕೆಳಗೆ ಇಳಿರಿ, ಒಂದು 5 ನಿಮಿಷ ಬಿಟ್ಟು ಮೊಬೈಲ್ ಯೂಸ್ ಮಾಡಿ ಆಮೇಲೆ ಹೋಗ್ರಲ್ಲ. ಸೊ ಅದನ್ನು ಬಿಟ್ಟು ನಿಮ್ಮ ಹೆಂಗೈತಿ ಅಂದ್ರೆ, ಇಲ್ಲಿ ಏನು ಕಳ್ಕೊಂಡ್ರು ನೀವು ಅಲ್ಲಿ ಪಡ್ಕೋಬೋದು. ಬಟ್ ನಿಮ್ಮ ಜೀವಕ್ಕೆ ಏನಾರ ಆದ್ರೆ ಯಾವುದೋ ಒಂದು ಕೆರೆಗೆ ಐತಿಲ್ಲ ಗೈಸ್, ಮಸ್ತ್ ಐತೆ ನೋಡ್ರಿ. ಬೆಂಗಳೂರ್ದಾಗಿದ್ದ ಇಂಥದ್ದೊಂದು ನೇಚರ್, ಇಂಥದ್ದೊಂದು ಕೆರೆ, ಹಳ್ಳ ಕೊಳ್ಳ ನೋಡೇ ಭಾಳ ದಿನ ಆಗಿರುತ್ತೆ ನಮಗೆ ಗೈಸ್. ನೀವು ಎಷ್ಟು ಆಸ್ತಿ ಮಾಡ್ತೀರಿ, ಎಷ್ಟು ಅಂತಸ್ತು ಮಾಡ್ತೀರಿ, ಎಷ್ಟು ಗಳಿಸ್ತೀರಿ ಅನ್ನೋದಕ್ಕಿಂತ ನನ್ನ ಪ್ರಕಾರ ಅದೆಲ್ಲದಕ್ಕಿಂತ ನೆಮ್ಮದಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಸೊ ನಾವು ಏನು ವಿಚಾರ ಮಾಡ್ತಿರ್ತೀನಿ ಅಂದ್ರೆ, ಇಷ್ಟೆಲ್ಲ ಮಾಡ್ತಿರ್ತೀವಲ್ಲಪ್ಪ, ಇಷ್ಟೆಲ್ಲ ಕಷ್ಟಪಡ್ತಿರ್ತೀವಿ. ಸೊ ಮನುಷ್ಯನ ಜೀವನ ಹೆಂಗೈತೆ ಅಂದ್ರೆ, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ದಾಗ ನಾವು ಈಗಿದ್ದಿದ್ದು ಇನ್ನೊಂದು ಕ್ಷಣದಾಗ ಇರ್ತೀವಿ ಇಲ್ಲ ಅನ್ನೋದು ಡೌಟ್ ಇದ್ದಾಗ
ಒಬ್ಬ ಮನುಷ್ಯ ಅಷ್ಟೊಂದು ಯಾಕೆ ಕಷ್ಟಪಡಬೇಕು ಅಂತ ಅನ್ಸುತ್ತೆ. ಇದು ನೋಡ್ರಿ ರೋಡ್ ಹೆಂಗೆ ಮಾಡ್ಯಾರ. ಇದನ್ನ ರಿಪೇರಿನೂ ಮಾಡತ್ತಿಲ್ಲ. ಇದೆಲ್ಲ ಗುಡ್ಡ ಹಡ್ಡಿ ಇದು ಮಾಡಿಬಿಟ್ರ. ಕಣ್ಣಾಗ ಮಣ್ಣು ಇಷ್ಟು ಹೋಗುತ್ತಲ್ಲ. ನಾವು ವೈಸರ್ ಕ್ಲೋಸ್ ಮಾಡಿಬಿಟ್ಟಿನಿ. ಈಗ ಭಾಳ ಕಣ್ಣಾಗ ಮಣ್ಣು ಹೋಗುತ್ತೆ ನೋಡ್ರಿ. ಎಷ್ಟು ದೊಡ್ಡ ದೊಡ್ಡ ಕಲ್ಲದು. My heart is bursting through the wall, and just for once I wish we'd stop and smell the roses instead of dreaming of things we miss. ಗೈಸ್ ಈಗ ಆಲ್ಮೋಸ್ಟ್ 15 ಕಿಲೋಮೀಟರ್ ಅಷ್ಟು ದೂರ ಐತಿ. ಸೊ ಇಲ್ಲಿಂದನೇ ಆಲ್ಮೋಸ್ಟ್ ಎಲ್ಲ ಇದು ಆಗುತ್ತೆ. ಗುಡ್ಡಗಳು ನಿಮಗೆ ಜಾಸ್ತಿ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ನೀವು ಎಲ್ಲಿ ನೋಡಿದ್ರೆ ಅಲ್ಲೆಲ್ಲ ಗುಡ್ಡ 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 ಗುಡ್ಡ. ವ್ಯೂ ಪಾಯಿಂಟ್ ಹೆಂಗೈತೆ ನೋಡ್ರಿ, ಭಾರಿ ಐತೆ. ಇಲ್ಲಿ ಜನಗಳ ಒಂದು ಜೀವನ ಇರುತ್ತಲ್ಲ, ಭಾಳ ನೆಮ್ಮದಿಯಿಂದ ಇರುತ್ತೆ ಆಲ್ಮೋಸ್ಟ್ ನನ್ನ ಪ್ರಕಾರ. ನೋಡ್ರಿ ಇಂಥ ನಿಸರ್ಗದಾಗ ಇಂಥ ಒಂದು ನೋಡ್ರಿ ಅಲ್ಲಿ ಕೆಲಸ ಮಾಡ್ಕೊಂತದಲ್ಲ, ಗಿಡದ ಕೆಳಗೆ ಕೂತ ಮಾವಿನ ಹಣ್ಣು ಆ ಥರ. ಮತ್ತು ಇದಕ್ಕಿಂತ ಏನು ನಿಮಗೆ ಕೇಳ್ರಿ ಸ್ವರ್ಗ. ಏಂಜಲ್ಸ್ ನೈಟಿಂಗೇಲ್ ಪಬ್ಲಿಕ್ ಸ್ಕೂಲ್ ಅಂತ ನೋಡ್ರಿ. ಯಾವುದಪ್ಪ ಇದು ನಮ್ಗೆ ಯಾಕೆ ಬೇಕು. ವಿಡಿಯೋ ಮಾಡ್ತೀವಿ ನಾವು, ಮೋಟೋ ಬ್ಲಾಗ್ ಅಂತ ಬರ್ತೈತೆ ರೀ. ಅದು ಯೂಟ್ಯೂಬ್ನಾಗ ವಿಡಿಯೋ ಮಾಡ್ತೀವಿ ರೀ. ಸೊ ಅದಕ್ಕೆ ಚಲೋ ಆಗಲಿ ಅಂತೇಳಿ ದೇವ್ರ ಹತ್ರ ನಮಗೆ ಬೇಡ್ಕೋರಿ ಚಲೋ ಆಗ. ಸದಾಶಿವ ರೀ. ನಮ್ಗೆ ಒಳ್ಳೇದಾಗಲಿ ಅಂತೇಳಿ ಪೂಜೆ ಮಾಡತ್ತಂದೆ. ಪಾಪ ಅವರು ನಮ್ಮ ಹೆಸರು ಎಲ್ಲ ಏನೋ ಮಾಡತ್ತಾರ ಪೂಜೆ. ಸದಾಶಿವ್ ಶಿವಕುಮಾರ ಸ್ವಾಮಿಗಳ ಸ್ಟ್ಯಾಚು ಎಲ್ಲಿದೆ. ಭಾಳ ದೊಡ್ಡದೆ ಟೆಂಪಲ್. ಆ ಕಡೆ ಇರೋ ತೋರಿಸ್ತೀನಿ ರೀ. ನಿಮ್ಮ ಮೊಬೈಲ್ದಾಗ ತೋರಿಸ್ತೀನಿ ರೀ. ಭಾಳ ಸಣ್ಣ ತೋರಿಸ್ತೈತಿ ರೀ, ಡಿಸ್ಪ್ಲೇ ಸಣ್ಣದೈತಿ. ಮೊಬೈಲ್ದಾಗ ಹಾಕಿ ತೋರಿಸ್ತೀನಿ ರೀ. ಗೈಸ್ ಇಲ್ಲಿ ಗುಡಿಗೆ ಬಂದು ಭಾಳ ಖುಷಿ ಅನಿಸ್ತು. ಸೊ ಅಂಕಲ್ ಎಲ್ಲ ನಮ್ಮ ಹೆಸರು ಮೇಲೆ ಪೂಜಾರಿಗಳೆಲ್ಲ ನನ್ನ ಹೆಸರು ಮೇಲೆಲ್ಲ ಪೂಜೆ ಮಾಡಿದರು. ಒಳ್ಳೇದಾಗುತ್ತೆ ರೀ ನಿಮಗೆ ಅಂತ ಹೇಳಿದರು. ಸೊ ಭಾಳ ಸ್ವಲ್ಪ ರೆಸ್ಟ್ ಮಾಡಿ ನೆರಳಾಗ. ಸೊ ಇಲ್ಲಿಂದ ಹೋಗ್ಬೇಕಂತೇಳಿ. ಹಾಗೆ ಕೂಡ ಇಲ್ಲಿ ಜ್ಯೋತಿಪಾಳ್ಯದ ಮೊದಲ ಸ್ಥಾನವಾದಂತಹ ಇಲ್ಲಿ ಮೊದಲು ಚಿಕ್ಕದ ದೇವಸ್ಥಾನ ಇತ್ತು. ಈಗ ಕೂಡ ದೊಡ್ಡ ದೇವಸ್ಥಾನವನ್ನು ಮಾಡಿದ್ದೇವೆ ಅಂತ. ಆಂಜನೇಯನಾದಂತಹ 30 ಅಡಿ ಅಂತ ಆಂಜನೇಯನು ಕೂಡ ಇಲ್ಲಿ ಶಕ್ತಿಯನ್ನು ಪ್ರದರ್ಶನವಾಗಿದೆ. ಆದ್ದರಿಂದ ಇಲ್ಲಿ ಭಕ್ತಾದಿಗಳು ತುಂಬ ಜನ ಬರ್ತಾರೆ. ಆದ್ದರಿಂದ ತುಂಬ ಆಕ್ಸಿಡೆಂಟು ಕೂಡ ಆಗ್ತಾಯಿತ್ತು. ಆದ್ದರಿಂದ ಈ ದೇವಸ್ಥಾನ ಆದ್ದರಿಂದ 12 ವರ್ಷ ಆಗಿದೆ. ಈ ಆಕ್ಸಿಡೆಂಟ್ ಆಗ್ತಾ ಇದ್ದರಿಂದ ಈ ದೇವಸ್ಥಾನ ಯಾವಾಗಾಯ್ತೋ ಆವತ್ತಿನ ಮೇಲೆ ಇಲ್ಲಿ ಆಕ್ಸಿಡೆಂಟ್ ಕಡಿಮೆ ಆಗಿದೆ. ಅದರಿಂದ ಎಲ್ಲ ಶಕ್ತಿಯನ್ನು ಪ್ರದರ್ಶನ ಕೂಡ ಆಗ್ತಾ ಇದೆ. ಅದರಿಂದ ಭಕ್ತಾದಿಗಳು ಎಲ್ಲ ತುಂಬ ಜನ ಬರ್ತಾ ಇದ್ದಾರೆ. ಆದ್ದರಿಂದ ಭಕ್ತಾದಿಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಅಂತ ಕಳೆಯಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈ ಆಂಜನೇಯ ಟ್ರಸ್ಟ್ ಇದು ಟ್ರಸ್ಟನ್ನು ಕೂಡ ಮಾಡ್ಕೊಂಡಿದ್ದೇವೆ. ಈ ಆಂಜನೇಯ ಇಲ್ಲಿ ಆದಂಥ ಜ್ಯೋತಿಪಾಳ್ಯದ ಆದಂಥ ಸರ್ಕಲ್ಲು, ಆ ಸರ್ಕಲ್ ಈರಾಂಜನೇಯ ಅಂತಹ ವಿಗ್ರಹ ಇದೆ. ಆ ವಿಗ್ರಹ ಅಂದರೆ 30 ಅಡಿ ಆದಂಥ ವಿಗ್ರಹ ಮೇಲೆ ಆಂಜನೇಯನಾದಂತಹ ಕಾಣುತ್ತೆ. ಅದರಿಂದ ಎಲ್ಲ ಭಕ್ತಾದಿಗಳು ಬಂದು ಸ್ವೀಕರಿಸಬೇಕು. ವಿಶೇಷ ಪೂಜೆ ಕೂಡ ನಡೀತಾ ಇದೆ. ಪೂರ್ಣಮಿ, ಅಮಾವಾಸ್ಯೆ ಮತ್ತು ಹಾಗೆ
ಶನಿವಾರಗಳಿಗೂ ಕೂಡ ವಿಶೇಷವಾದಂತಹ ಪೂಜೆಗಳು ನಡೀತದೆ. ಆಗ ಭಕ್ತಾದಿಗಳೆಲ್ಲ ಬರಬೇಕು ಅಂತೇಳಿ ಕಳಕಳಿಯಿಂದ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದ್ದೇನೆ. ಸೊ ಎಲ್ಲ ನಂದು ಯೂಟ್ಯೂಬ್ ಚಾನಲ್ ಎಲ್ಲ ಪೂಜೆ ಮಾಡಿಸಿದೆ, ಅವರಿಗೆ ಹೇಳಿದೆ. ಸೊ ಚಲೋ ಆಗಲ್ರಿ, ಬೆಳ್ಕೊರಿ ನಮಗೆ ಅಂತೇಳಿ ಪೂಜೆ ಮಾಡಂತ ಹೇಳಿದೆ. ಪೂಜೆ ಮಾಡಿ ಅವರು ಹೂ ಕೊಟ್ರ. ಸೊ ಆಲ್ರೆಡಿ ಒಂದಿಷ್ಟು ಹಾಕಿನಿ, ಇಲ್ಲೇ ಇರಲಿ.